ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ನಿಧನ. ಭಾರತೀಯ ಚಿತ್ರರಂಗದ ಹೀಮ್ಯಾನ್ ಎಂದು ಖ್ಯಾತಿ ಪಡೆದ ಹಿರಿಯ ನಟ ಧರ್ಮೇಂದ್ರ ಇಹಲೋಕ ತ್ಯಜಿಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಕೆಲವು ದಿನಗಳ ಹಿಂದೆ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಮುಂಬಯಿಯ ಬ್ರಿಜ್ ಕ್ಯಾಂಡಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಚೇತರಿಸಿಕೊಂಡ ನಂತರ ಡಿಸ್ಚಾರ್ಜ್ ಮಾಡಲಾಗಿದ್ದರೂ ಇಂದು ಮತ್ತೆ ಆರೋಗ್ಯ ಹದಗೆಟ್ಟು ಅವರು ನಿಧನರಾದರು ಎಂಬ ಮಾಹಿತಿ ಮೂಲಗಳಿಂದ ಲಭಿಸಿದೆ. ಅವರ ಅಗಲಿಕೆಯಿಂದ ಬಾಲಿವುಡ್ ಚಿತ್ರರಂಗವೇ ಬಡವಾಗಿದೆ. 6 ದಶಕಗಳ ಅದ್ಭುತ ಸಿನಿ ಪ್ರವಾಸ. 1935 ಡಿಸೆಂಬರ್ 8ರಂದು ಪಂಜಾಬಿನ ನಸ್ರಾಲಿಯಲ್ಲಿ ಜನಿಸಿದ ಧರ್ಮೇಂದ್ರ 1960ರಲ್ಲಿ ದಿಲ್ ಬಿ ತೇರಾ ಹಮ್ ಬಿ ತೇರೆ ಚಿತ್ರದ ಮೂಲಕ ಬಾಲಿವುಡ್ ಪ್ರವೇಶಿಸಿದರು. ಬಳಿಕ 60ರಿಂದ 80ರ ದಶಕದಲ್ಲಿ ಅವರು ಅತ್ಯಂತ ಬೇಡಿಕೆಯ ನಟರಲ್ಲೊಬ್ಬರಾಗಿದ್ದು, ಆಂಖೆ, ಶಿಕಾರ್, ಯಾಕೀನ್, ಪ್ಯಾರ್ ಹಿ ಪ್ಯಾರ್, ಮೇರಾ ಗಾಂವ್ ಮೇರಾ ದೇಶ್, ಶೋಲೆ ಸೇರಿದಂತೆ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸಿ ಅಭಿಮಾನಿಗಳ ಮನ ಗೆದ್ದಿದ್ದರು. ಬಾಲಿವುಡ್ನ ಹೀರೋ ಆಗಬೇಕೆಂದಿದ್ದ ಅನೇಕ ಕಲಾವಿದರಿಗೆ ಅವರು ರೋಲ್ ಮಾಡೆಲ್ ಆಗಿದ್ದರು. ಸದಾ ಚೈತನ್ಯಭರಿತರಾಗಿದ್ದ ಧರ್ಮೇಂದ್ರ ಜೀವಂತ ಅಭಿನಯದ ಪ್ರತಿರೂಪವಾಗಿದ್ದರು. ಕೊನೆಯ ಸಿನಿಮಾ. ಧರ್ಮೇಂದ್ರ ಅವರು ನಟಿಸಿದ 21 ಹಿನ್ನೆಲೆ ಹೊಂದಿದ್ದ ಇತ್ತೀಚೆಗೆ ಹಿಂದಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಶ್ರೀರಾಮ್ ರಾಘವನ್ ನಿರ್ದೇಶನದ ಈ ಚಿತ್ರವು 1971ರ ಭಾರತ-ಪಾಕಿಸ್ತಾನ ಯುದ್ಧವನ್ನು ಆಧರಿಸಿದೆ. ಕುಟುಂಬ ಮತ್ತು ವೈಯಕ್ತಿಕ ಬದುಕು. 1954ರಲ್ಲಿ 19ನೇ ವಯಸ್ಸಿನಲ್ಲಿ ಧರ್ಮೇಂದ್ರ ಪ್ರಕಾಶ್ ಕೌರ್ ಅವರನ್ನು ವಿವಾಹವಾಗಿದ್ದು, ಈ ದಂಪತಿಗೆ 4 ಮಕ್ಕಳು: ಸನ್ನಿ ಡಿಯೋಲ್, ಬಾಬಿ ಡಿಯೋಲ್, ವಿಜೇತಾ ಮತ್ತು ಅಜಿತಾ. ನಂತರ ಅವರು ನಟಿ ಹೇಮಾ ಮಾಲಿನಿಯನ್ನು ಮದುವೆಯಾಗಿದ್ದು, ಇವರಿಬ್ಬರಿಗೂ ಇಶಾ ಮತ್ತು ಅಹಾನಾ ಎಂಬ ಪುತ್ರಿಯರು. ಧರ್ಮೇಂದ್ರ ಹೇಮಾ ಮಾಲಿನಿ ಜೋಡಿಯ ವಿವಾಹ ಆ ವೇಳೆಯಲ್ಲಿ ಸಾಕಷ್ಟು ವಿವಾದಕ್ಕೂ ಕಾರಣವಾಗಿತ್ತು. ಪ್ರಕಾಶ್ ಕೌರ್ ವಿಚ್ಛೇದನ ನೀಡದ ಕಾರಣ ಧರ್ಮೇಂದ್ರ ಇಸ್ಲಾಂಗೆ ಮತಾಂತರಗೊಂಡು ಹೇಮಾಳನ್ನು ವಿವಾಹವಾಗಿದ್ದರು ಎಂಬ ಮಾಹಿತಿ ಸಿನಿ ವಲಯದಲ್ಲಿ ಹರಿದಾಡಿತ್ತು. ಇತ್ತೀಚೆಗೆ ಅವರು ಮೊದಲ ಪತ್ನಿ ಪ್ರಕಾಶ್ ಕೌರ್ ಅವರೊಂದಿಗೆ ತೋಟದ ಮನೆಯಲ್ಲಿ ವಾಸಿಸುತ್ತಿದ್ದರು. ತಮ್ಮ ಪುತ್ರರಾದ ಸನ್ನಿ ಮತ್ತು ಬಾಬಿ ಡಿಯೋಲ್ರೊಂದಿಗೆ ಅವರಿಗೆ ಗಾಢ ಬಾಂಧವ್ಯವಿತ್ತು.